ಅವರು ಬೇಗ ಫಾಸ್ಟಾಗಿ ಬ್ಲ್ಯಾಕ್ ಆಗಿಬಿಡುತ್ತೆ. ನೀವು ಈಯಾಗಿ ಸಿಗೋದು ₹1 ಖರ್ಚಿಲ್ಲ ಅಲ್ವಾ. ಈಸಿಯಾಗಿ ನಮ್ಗೆ ಯಾವಾಗ ಬೇಕು ಆವಾಗ ಮಾಡ್ಕೋಬಹುದು. ಸ್ವಲ್ಪ ಅಂದ್ರೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆವಾಗ ನಾವು ಅದನ್ನ ಹೇರ್ ಪ್ಯಾಕ್ ಆಗಿ ಮಾಡ್ಕೋಬಹುದು. ಇದರಿಂದ ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ಎಲ್ಲರಿಗೂ ಗೊತ್ತಿರಬಹುದಲ್ವಾ, ಮೆಹಂದಿ ಎಲೆಯನ್ನು ನಾವು ಬಳಸ್ಕೊಂಡು ಹೇರ್ ಪ್ಯಾಕನ್ನು ರೆಡಿ ಮಾಡ್ತೀವಿ. ಒಂದು ಮೆಹಂದಿ ಗಿಡವನ್ನು ಹಾಕೊಂಡ್ರೆ ಆಯಿತು. ಅದೇ ಎಲೆಯನ್ನು ನಾನು ಇವತ್ತು ಬಳಸ್ಕೊಂಡು ಒಂದು ಸೀಕ್ರೆಟ್ ವಸ್ತು ಸೇರಿಸಿ ಹೇರ್ ಪ್ಯಾಕನ್ನು ರೆಡಿ ಮಾಡ್ತೀನಿ. ಇದರಿಂದ ನಮ್ಮ ಹೇರಿಗೆ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರು ಕೂಡ ಗ್ರೋತ್ ಆಗುತ್ತೆ, ತುಂಬ ಶೈನಿಂಗ್ ಆಗುತ್ತೆ, ಗಟ್ಟಿಮುಟ್ಟಾದ ಹೇರನ್ನು ನಾವು ಮಾಡ್ಕೋಬಹುದು. ನೈಸರ್ಗಿಕವಾಗಿ ಸಿಗುವಂತಹ ವಸ್ತು, ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಬರುತ್ತೆ. ಎಷ್ಟೇ ವೈಟ್ ಹೇರ್ ಇರಲಿ ಅದನ್ನು ನಾವು ಬ್ಲ್ಯಾಕ್ ಮಾಡ್ಕೋಬಹುದು. ಇದು ಒಂದು ರೀತಿ ಮ್ಯೂಸಿಕ್ ಅಂತ ಹೇಳ್ಬೋದು. ನಾನು ಮಾಡುವ ಇವತ್ತಿನ ರೆಮಿಡಿ ಒಂದು ರೀತಿ ಡಿಫ್ರೆಂಟೇ ಅನ್ಬೋದು. ಯಾಕಂದರೆ ಮಾಡುವ ರೀತಿನೂ ಒಂದು ರೀತಿ ಚೇಂಜ್ ಆಗಿದೆ. ಹಾಗೆ ಕೆಲವೊಂದು ವಸ್ತುವನ್ನು ಕೂಡ ಸೇರಿಸ್ತೀನಿ. ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡೋದು, ರಿಸಲ್ಟ್ ಕೂಡ ತಿಳಿಸ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಮಾಡಿ. ಯಾರಿಗಾದರೂ ಯೂಸ್ ಆಗೋದಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ನೀವು ಹೆಚ್ಚೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚೆಚ್ಚು ವಿಡಿಯೋವನ್ನು ಹಾಕ್ಬೋದು. ಹಾಗೆ ಬೆಲ್ಲೈಕನ್ನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನು ನಿಮಗೆ ಮೊದಲು ಬಂದು ತಲುಪುತ್ತೆ. ನೀವು ಮೊದಲು ನನ್ನ ವಿಡಿಯೋವನ್ನು ನೋಡ್ಬೋದು. ಸಾಯಂಕಾಲ 5 ಗಂಟೆಗೆ ನನ್ನ ವಿಡಿಯೋ ಬರುತ್ತೆ. ಒಂದಿನ ಬಿಟ್ಟು ಒಂದಿನ ಬರುತ್ತೆ. ನಿಮಗೇನಾದರೂ ವಿಡಿಯೋ ಬಗ್ಗೆ, ಹೇರ್ ಬಗ್ಗೆ, ಫೇಸ್ ಬಗ್ಗೆ, ಸ್ಕಿನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ, ನಾನಂತೂ ರಿಪ್ಲೈ ಮಾಡ್ತೀನಿ. ಆಯಿತಾ, ಬನ್ನಿ ಹಾಗಾದರೆ ಪಟ ಶುರು ಮಾಡೋಣ. ಒಂದು ಮಿಕ್ಸಿ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ಕರಿಬೇವು 1 ಮುಷ್ಟಿ ಹಾಕ್ಕೊಂಡಿದ್ದೀನಿ. ಇದು ಎಳೆದು ಆಗಿರಬೇಕು ಕರಿಬೇವು. ಹಾಗೆ ಮೆಹಂದಿ ಎಲೆಯನ್ನು ತೋರಿಸ್ತೀನಿ. ನಮ್ಮ ಮನೆಯಲ್ಲೇ ನಾನು ಬೆಳೆಸ್ಕೊಂಡಿರೋದು ಮೆಹಂದಿ ಎಲೆ, ಜೊತೆಗೆ ಅದರದ್ದು ಬೀಜ ಸಮೇತ ಇದೆ. ಈ ಬೀಜನೂ ಕೂಡ ಹಾಕಬೇಕು. ಇದ್ರೆ ಹಾಕಿ, ಇಲ್ಲಾಂದರೆ ಇಲ್ಲ. ಇದೆಲ್ಲ ಎಳೆದಾಗಿರಬೇಕು, ಅಂದರೆ ತುಂಬ ಬಲ್ತಿರೋದು ಆಗಿರಬಾರ್ದು. ಇದು ಕೂಡ ಒಂದು 2 ಮುಷ್ಟಿ ಆಗುವಷ್ಟು ಇದೆ ಮೆಹಂದಿ ಎಲೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ನಾವು ತುಂಬ ಬಲ್ತಿರೋ ಎಲೆ ತಗೋಬಿಟ್ರೆ ಅದು ತರಿ ಆಗಿಬಿಡತ್ತೆ. ಅದಕ್ಕೆ ಎಳೆದಾದರೆ ತುಂಬ ಒಳ್ಳೆಯದು. ನಾವು ನಮ್ಮಲ್ಲಿ ಒಂದು ಗಿಡ ಇದೆ ಅಂದರೆ ಅದನ್ನು ಕಟ್ ಮಾಡ್ತಾ ಇದ್ದುಬಿಟ್ರೆ ಎಳೆ ಸಿಕ್ಕಿಬಿಡತ್ತೆ. ನೋಡಿ, ಪೇಸ್ಟ್ ಆಯಿತು. ನೈಸ್ ಆಗಬೇಕು. ಇದು ತುಂಬ ನೈಸ್ ಆದರೆ ತುಂಬ ಒಳ್ಳೆಯದು. ಇದು ಸ್ವಲ್ಪ ತರಿ ಇದೆ, ಆದರೂ ತೊಂದರೆ ಇಲ್ಲ. ಆಯಿತಾ. ಹಾಗೆ ಒಂದು ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಈ ಎಲೆ ರಸವೆಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಕಬ್ಬಿಣದ ಅಂದರೆ ಹಂಚಲ್ಲೇ ಹಾಕಬೇಕು. ಯಾಕಂದರೆ ನಮಗೆ ಇದರಲ್ಲಿ ಐರನ್ ಸಿಕ್ಕಿಬಿಡತ್ತೆ. ಕಬ್ಬಿಣದ ಹಂಚಿಂದ ಕಬ್ಬಿಣಾಂಶ ಸಿಗತ್ತೆ. ಹಾಗೆ ಸ್ವಲ್ಪ ನೀರು ಕೂಡ ಹಾಕಿ ಅದು ಚೆನ್ನಾಗಿ ಕುದಿಬೇಕು. ನೋಡಿ, ಗ್ರೀನ್ ಕಲರ್ ಇರೋದು ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಬರ್ತಾ ಇದೆ. ಕಲರ್ ಚೇಂಜ್ ಆಗುತ್ತೆ. ಇದು ಚೆನ್ನಾಗಿ ಕುದಿಸಬೇಕು. ತುಂಬ ಈಸಿ ಇದೆ, ಎಲ್ಲರೂ ಕೂಡ ಇದನ್ನು ಮಾಡ್ಕೋಬಹುದು. ಯಾಕೆ ಅಂದರೆ ನಾವೀಗ ಮೆಹಂದಿ ಪೌಡರು ಅವೆಲ್ಲ ದುಡ್ಡು ಕೊಟ್ಟು ತರಬೇಕಾಗತ್ತೆ. ಇದಾದರೆ ನಾವು ಮನೆಯಲ್ಲೇ ಇರುವಂಥದ್ದು, ಫ್ರೀಯಾಗಿ ಸಿಗೋದು, ₹1 ಖರ್ಚಿಲ್ಲ ಅಲ್ವಾ. ಈಸಿಯಾಗಿ ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬಹುದು. ನಿಮ್ಗೇನಾದರೂ ಹೇರು ಫುಲ್ಲು ವೈಟ್ ಆಗಿಬಿಟ್ಟಿದೆ ಅಂದರೆ ನೀವು ವಾರಕ್ಕೊಮ್ಮೆ ಇದನ್ನು ಮಾಡಿ. ವಾರಕ್ಕೆ 1 ಸಲ ಮಾಡ್ತಾ ಇದ್ರೆ ನಿಮ್ಮ ತಲೆಯಲ್ಲಿ ಒಂದು ಬಿಳಿ ಹೇರು ಕಾಣಲ್ಲ, ಬ್ಲ್ಯಾಕ್ ಆಗಿಯೇ ಇರುತ್ತೆ. ಆಯಿತಾ. ಹಾಗೆ ಏನು ಗೊತ್ತಾ, ನಮಗೆ ಇದನ್ನು ಪರ್ಮನೆಂಟಾಗಿ ವೈಟ್ ಹೇರನ್ನು ಬ್ಲ್ಯಾಕ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಅದು ಕಷ್ಟ. ಆದರೆ ಇನ್ನು ಮುಂದೆ ಹುಟ್ಟಿ ಬರುವಂಥದ್ದು, ಬೆಳೆಯುವಂತಹ ಹೇರನ್ನು ನಾವು ಬ್ಲ್ಯಾಕ್ ಮಾಡ್ತಾ ಬರ್ಬೋದು. ಆಯಿತಾ. ಆಯಿತು ನೋಡಿ, ಈ ಥರ ಆಗಬೇಕು. ಚೆನ್ನಾಗಿ ಕುದಿಸಿ ಈ ಥರ ಒಂದು ರೀತಿ ಮುದ್ದೆ ಥರ ಆಯಿತು. ಸ್ವಲ್ಪ ನೀರು ಕೂಡ ಬೇಕಂದರೆ ಹಾಕೋಬಹುದು. ಇದೆಲ್ಲ ಕಬ್ಬಿಣಾಂಶನೂ ಕೂಡ ಬಿಟ್ಕೊಂಡಿದೆ. ಹಾಗೆ ಕರಿಬೇವಲ್ಲೂ ಕಬ್ಬಿಣಾಂಶ ಇರುತ್ತೆ. ಹಾಗೆ ಮೆಹಂದಿ ಎಲೆಯಲ್ಲೂ ಅಷ್ಟೇ ನಮ್ಮ ಹೇರು ಗ್ರೋತ್ ಆಗುತ್ತೆ, ಕಲರ್ ಬರುತ್ತೆ. ಕರಿಬೇವಿನ ಎಲೆನೂ ಅಷ್ಟೇ ಚೆನ್ನಾಗಿ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಹಾಗೆ ಇದಕ್ಕೆ ನಾನು ಮೊಸರನ್ನ ಯೂಸ್ ಮಾಡ್ತೀನಿ. ಈಗ ಇದು ಸ್ವಲ್ಪ ತಣ್ಣಗಿದೆ. ಆಯಿತಾ. ಸ್ವಲ್ಪ ಅಂದರೆ ನಾನು ಇದು ಸ್ಟವ್ ಬಂದ್ ಮಾಡಿ ಒಂದು 2-3 ನಿಮಿಷ ಆಗಿದೆ. ಸ್ವಲ್ಪ ತಣ್ಣಾದರೆ ಆಯಿತು ಅಷ್ಟೇ. ತುಂಬ ಬಿಸಿ ಇರುವಾಗ ಮೊಸರನ್ನ ಹಾಕಬಾರ್ದು, ಜಸ್ಟ್ ತಣ್ಣಾಗಬೇಕು ಅಷ್ಟೇ. ಹಾಗೆ ಸ್ವಲ್ಪ ಅಂದರೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ತಾ ಇದ್ದೀನಿ. ಈ ಮೊಸರು ಹಾಕಿರೋದ್ರಿಂದ ಏನಾಗುತ್ತೆ ಗೊತ್ತಾ, ಕರಿಬೇವಿನ ಎಲೆಗೆ ಮತ್ತು ಮೆಹಂದಿ ಎಲೆ ರಸಕ್ಕೆ ಈ ಮೊಸರು ಸೇರಿದಾಗ ಕಲರು ಬೇಗ ಫಾಸ್ಟಾಗಿ ಬ್ಲ್ಯಾಕ್ ಆಗಿಬಿಡುತ್ತೆ. ನೀವು ಮೆಹಂದಿ ಎಲೆ ಹಾಕಿದಾಗ
ಕೆಂಪು ಕೆಂಪು ಕಲರ್ ಆಗುತ್ತೆ ಅಲ್ವಾ, ಅದೇ ನಾವು ಮೊಸರು ಹಾಕಿದರೆ ಕೆಂಪು ಕಲರ್ ಆಗಲ್ಲ, ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿ ಕಾಣುತ್ತೆ, ಬ್ಲ್ಯಾಕ್ ಆಗಿ ಆಗತ್ತೆ ಆಯಿತಾ. ನೀವು ಇದೇ ಥರ ವಾರದಲ್ಲಿ 2 ಸಲ ಮಾಡ್ತಾ ಬನ್ನಿ, ಪದೇ ಮಾಡ್ತಾ ಬರಬೇಕು. ಆವಾಗ ನಮ್ಮ ಹೇರಲ್ಲಿ ವರ್ಷ ಪೂರ್ತಿ ಜನ್ಮ ಪೂರ್ತಿ ನಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಕಾಣುತ್ತೆ, ಒಂದು ಚೂರು ವೈಟ್ ಹೇರು ಕಾಣಲ್ಲ. ಇದನ್ನು ನೀವು ಯೂಸ್ ಮಾಡ್ತಾ ಬರಬೇಕು. ನಮ್ಗೆ ಹೊರಗಡೆ ಪ್ರಾಡಕ್ಟು ಬೇಡ, ಓಕೆನಾ. ಅದರಿಂದ ನಾನಾ ರೀತಿಯ ತೊಂದರೆಗಳು ಬರುತ್ತೆ, ಸ್ಕಿನ್ನಿಗೆ ಫೇಸಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆಯಿತು, ಚೆನ್ನಾಗಿ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು, ಮೊಸರು ಜೊತೆ ಸೇರಿಕೊಂಡಿದ್ದು ಕಲ್ಲರೆಲ್ಲ ಚೇಂಜ್ ಆಗುತ್ತೆ. ನೀವು ನೋಡಿ, ನಾನು ತೋರಿಸ್ತೀನಿ ಇದ್ರ ಕಲ್ಲರ್ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಆಯ್ತಲ್ವ ನೋಡಿ, ಸೈಡೆಲ್ಲ ಅದು ಏನಾಗುತ್ತೆ, ಹಂಚು ಸ್ವಲ್ಪ ಜಸ್ಟ್ ಬಿಸಿ ಇದೆ ಅಲ್ವಾ, ಅದು ತಂಡಾದ ನಂತರ ಇದೆಲ್ಲ ಅದ್ರ ಜೊತೆಲ್ಲ ಸೇರಿಕೊಂಡು ಏನಾಗುತ್ತೆ, ಅದು ಪೂರ್ತಿ ಕಲ್ಲರು ಚೇಂಜ್ ಆಗಿಬಿಡತ್ತೆ. ನೋಡಿ, ಒಂದಿನ ಬಿಟ್ಟು ನಾನು ನೋಡ್ತಾ ಇದ್ದೀನಿ, ಅಂದರೆ ನಾನಿದು ರಾತ್ರಿ ದಿನ ಮಾಡಿರೋದು. ಕಲ್ಲರ್ ನೋಡಿ ಹೆಂಗಾಗಿದೆ ಅಲ್ವಾ, ಕಲ್ಲರ್ ಚೇಂಜ್ ಆಗಿಬಿಟ್ಟಿದೆ. ಅದು ಎಲ್ಲ ಕಬ್ಬಿಣಾಂಶ ಎಲ್ಲ ಜೊತೆಗೆ ಸೇರಿಕೊಂಡಿದೆ ನೋಡಿ, ಕಾಣುತ್ತಲ್ವ, ಬ್ಲ್ಯಾಕ್ ಕಾಣುತ್ತೆ. ಅದನ್ನು ಉಲ್ಟಾ ಪಲ್ಟಾ ಹಾಕಿದಾಗ ಬ್ಲ್ಯಾಕ್ ಕಾಣುತ್ತೆ ಅಲ್ವಾ. ಈ ಥರ ನಾವು ಹೇರ್ ಪ್ಯಾಕ್ ಮಾಡ್ತಾ ಬಂದರೆ ನಮ್ಮ ಹೇರ್ ಅಂತೂ ಬ್ಲ್ಯಾಕ್ ಆಗಿಯೇ ಇರುತ್ತೆ. ಇದು ಏನು ಗೊತ್ತಾ, ಕೇವಲ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ನಮ್ಮ ಹೇರು ಕೂಡ ಗ್ರೋತ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸಿಲ್ಕಿ ಹೇರ್ ಆಗುತ್ತೆ, ನಾನಾ ರೀತಿಯ ಬೆನಿಫಿಟ್ಸ್ ನೋಡ್ಬೋದು. ಹಾಗೆ ಏನಾದರೂ ಒಂದು ಡ್ಯಾಮೇಜ್ ಇದ್ದರೆ, ನಮ್ಮ ಹೇರಲ್ಲಿ ಡ್ಯಾಮೇಜ್ ಇದ್ದರೆ, ಅಂದರೆ ಕಟ್ಟಾಗೋದು, ಬಾಚುತ್ತಾ ಇರುವಾಗ ಅರ್ಧ ಕಟ್ಟಾಗೋದು, ಈ ಥರ ಉದುರೋದು, ಹೇರ್ ಫಾಲ್ ಆಗೋದು, ಈ ಥರ ಇದ್ದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸ್ಟ್ರಾಂಗ್ ಆದ ಗಟ್ಟಿಮುಟ್ಟಾದ ಹೇರು ನಮ್ದಾಗತ್ತೆ ಅಂತ ಹೇಳ್ಬೋದು. ನಾನೀಗ ಇದನ್ನು ಅಪ್ಲೈ ಮಾಡ್ಕೋತೀನಿ, ಫುಲ್ ಹೇರ್ಗೂ ಅಪ್ಲೈ ಮಾಡ್ಕೋಬೇಕು. ಇದು ಏನು ಗೊತ್ತಾ, ನಮ್ಮ ಹೇರಿನ ಸ್ಕಾಲ್ಪಿಗೆಲ್ಲ ತಾಗಿದರೆ ತುಂಬ ಒಳ್ಳೆಯದು. ಹುಟ್ಟಿ ಬರುವಂತಹ, ಬೆಳೆದು ಬರುವಂತಹ ವೈಟ್ ಹೇರ್ ಇದ್ದರೆ ಅದು ಏನಾಗುತ್ತೆ, ಬ್ಲ್ಯಾಕ್ ಹೇರ್ ಆಗಿಯೇ ಟರ್ನ್ ಆಗಿ ಬೆಳೀತಾ ಬರುತ್ತೆ. ನಾವಿದು ಚಿಕ್ಕದಿದ್ದಾಗ, ಅಂದರೆ ಸಣ್ಣ ಹೇರ್ ಇದ್ದಾಗ ಈ ಥರ ಅಪ್ಲೈ ಮಾಡ್ಕೊಬಿಟ್ರೆ, ಸಣ್ಣ ಹೇರ್ ಇರುತ್ತಲ್ವ, ಅದು ಬೆಳೆಯುವಂಥ ಹಂತದಲ್ಲಿ ಇರುತ್ತೆ, ಅದು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಅದರ ಉದ್ದ ಹೇರ್ ಇರುತ್ತಲ್ವ, ತುಂಬ ವರ್ಷದಿಂದ ಇರುವಂತಹ ವೈಟ್ ಹೇರು ಅದು ಬಿದ್ದು ಹೋಗಬೇಕು, ಅದಕ್ಕೆ ನಾವು ಕಲ್ಲರ್ ಕೊಡ್ಬೋದು ಅಷ್ಟೇ. ಆದರೆ ಚಿಕ್ಕ ವೈಟ್ ಹೇರ್ ಇದ್ದರೆ ಅದರದ್ದು ಕಲ್ಲರ್ ಚೇಂಜ್ ಆಗ್ತಾ ಬರುತ್ತೆ, ಅದು ಪರ್ಮನೆಂಟು ಬ್ಲ್ಯಾಕ್ ಆಗುತ್ತೆ. ಇದೇ ರೀತಿ ಮಾಡ್ತಾ ಬಂದರೆ, ನೀವು ಹೇಗೆ ಮಾಡ್ತಾ ಬನ್ನಿ, ಹಾಗೆ ವೈಟ್ ಹೇರ್ ಆಗೋದು ಕೂಡ ತಡೆಗಟ್ಟುತ್ತೆ. ಅದರದ್ದು ಬೇರು ಬುಡ ಎಲ್ಲ ತಗೊಂಡು ಹುಟ್ಟಿ ಬರುವಂತಹ ಹೇರು ಕೂಡ ಬ್ಲ್ಯಾಕ್ ಹೇರ್ ಆಗಿಯೇ ಹುಟ್ಟಿ ಬರುತ್ತೆ. ಅದರದ್ದು ಯಾವುದೇ ರೀತಿಯ ಬೇರೆ ಇರಲಿ, ವೈಟ್ ಹೇರ್ದು ಬೇರು ಎಲ್ಲ ಇರುತ್ತೆ ಅಲ್ವ, ಒಂದು ವೈಟ್ ಹೇರ್ ಇದೆ ಅಂದರೆ ಸಾವಿರಾರು ಬೇರುಗಳು ಇರುತ್ತೆ, ಅದೆಲ್ಲ ಏನಾಗುತ್ತೆ, ಬ್ಲ್ಯಾಕ್ ಹೇರ್ ಆಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇದು ಏನು ಗೊತ್ತಾ, ನಮಗೆ ದಿಢೀರಂತ ನಮಗೆ ಗೊತ್ತಾಗಲ್ಲ, ಒಂದು ಸ್ವಲ್ಪ ದಿನ ನೀವು ಅಪ್ಲೈ ಮಾಡಬೇಕು, ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೇರು ಗ್ರೋತ್ ಆಗಿದೆ, ನಿಮ್ಮ ಹೇರು ಹೇಗೆ ಬ್ಲ್ಯಾಕ್ ಆಗ್ತಾ ಬರ್ತಾ ಇದೆ, ಚಿಕ್ಕ ಹೇರ್ ಎಲ್ಲ ಬ್ಲ್ಯಾಕ್ ಆಗ್ತಾ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಆಯಿತಾ. ನಾನು ಪೂರ್ತಿ ಹೇರಿಗೂ ಅಪ್ಲೈ ಮಾಡ್ಕೊಂಡೆ, ಅಂದರೆ ನೆತ್ತಿಯ ಭಾಗದ ಹೇರಿಗೆ ಅಪ್ಲೈ ಮಾಡಿಕೊಂಡೆ, ತುದಿ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಕೋಬೋದು. ನಾನು ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ ಅಷ್ಟೇ, ನಾನು ಸ್ವಲ್ಪ ಮಾಡಿರೋದಲ್ವ. ನೀವೇನಾದರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ನೀವು ಈ ರೀತಿ ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತು ಬಳಸಿ ಹೇರ್ ಪ್ಯಾಕ್ ಎಲ್ಲ ಮಾಡ್ತಾ ಬಂದರೆ ನಿಮ್ಮ ಹೇರು ವೈಟ್ ಹೇರ್ ಆಗೋದು ತಡೆಗಟ್ಟತ್ತೆ. ಮುಂದೆ ಬರುವಂತಹ ವೈಟ್ ಹೇರು ಬ್ಲ್ಯಾಕ್ ಹೇರ್ ಆಗಿಯೇ ಬೆಳ್ಕೊಂಡು ಬರುತ್ತೆ. ವೈಟ್ ಹೇರ್ ಇದ್ದದ್ದು ಬಿದ್ದೋಗಿ ಅದರದ್ದು ಬುಡ ಬೇರೆಲ್ಲ ಸಾವಿರಾರು ಬೇರುಗಳಿರುತ್ತೆ, ಅವೆಲ್ಲ ಬ್ಲ್ಯಾಕ್ ಹೇರ್ ಆಗಿಯೇ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇದನ್ನು ನೀವು ವಾರಕ್ಕೆ 2 ಸಲ ಅಂತೂ ಟ್ರೈ ಮಾಡಲೇಬೇಕು. ಇದೇ ಥರ ನೀವು ಟ್ರೈ ಮಾಡ್ತಾ ಬಂದರೆ ನಿಮ್ಮ ಹೇರ್ ಯಾವಾಗಲೂ ಬ್ಲ್ಯಾಕ್ ಆಗಿ ತುಂಬ ಲುಕ್ ಆಗಿ ಶೈನಿಂಗ್ ಆಗಿ ಒಂದು ರೀತಿ ರೇಷ್ಮೆ ಎಳೆ ಥರ ಹೇರನ್ನು ನಾವು ಮಾಡ್ಕೋಬೋದು. ಯಾಕೆ, ನಾವು ಹೊರಗಡೆ ಪ್ರಾಡಕ್ಟು ಸಾವಿರಾರು ರೂಪಾಯಿ ಕೊಡ್ತೀವಿ ಅಲ್ವಾ, ಅದೆಲ್ಲ ತಂದು ನಮ್ಮ ಹೇರ್ ಎಲ್ಲ ವೈಟ್ ಆಗುತ್ತೆ. ಹೇರಿನ ಬುಡ ಎಲ್ಲ ನೋಡಿದಾಗ ಫುಲ್ ವೈಟ್ ಚಿಕ್ಕ ಹೇರ್ ಎಲ್ಲ ವೈಟ್ ಆಗಿಬಿಡತ್ತೆ. ಅದೆಲ್ಲ ಬೆಳೀತಾ ಬಂತು ಅಂದರೆ ಪೂರ್ತಿ ತಲೆ ಎಲ್ಲ ವೈಟ್ ಹೇರ್ ಆಗಿಬಿಡತ್ತೆ. ಅದೆಲ್ಲ ಆಗೋದು ಬೇಡ. ನಾವು ಆದಷ್ಟು ಈ ರೀತಿ ನೈಸರ್ಗಿಕವಾಗಿ ಸಿಗುವಂಥ ವಸ್ತು ಬಳಸ್ಕೊಂಡು ನಾವು ವೈಟ್ ಹೇರ್ ಆಗೋದನ್ನು ತಡೆಗಟ್ಟೋಣ ಆಯಿತಾ. ಇದ್ದ ಹೇರು ಉದುರೋಗೋ ತನಕ ಸ್ವಲ್ಪ ನಮಗೆ, ಅಂದರೆ ವೈಟ್ ಹೇರ್ ಇರುತ್ತಲ್ವ ಉದ್ದದ್ದು, ಅದು ಬಿದ್ದೋಗೋ ತನಕ ಅಷ್ಟೇ. ನಂತರ ಹುಟ್ಟಿ ಬರುವಂತಹ ಹೇರಿಗೆ ಈ ರೀತಿ ಮಾಡ್ತಾ ಬಂದರೆ ನಮ್ಮ ಹೇರಲ್ಲಿ ಒಂದು ಹೇರು ವೈಟ್ ಹೇರು ಕಾಣಲ್ಲ, ಎಲ್ಲವೂ ಬ್ಲ್ಯಾಕ್ ಹೇರ್ ಆಗಿಯೇ ಬೆಳೀತಾ ಬರುತ್ತೆ, ಹುಟ್ಕೊಂಡು ಕೂಡ ಬರುತ್ತೆ. ನೋಡಿ, ಈ ಥರ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ನೀವು
ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಒಂದು 2 ಅವರ್ ಬಿಟ್ಟು ನೀವು ಹಾಗೇ ನಿಮ್ಮ ಹೇರನ್ನು ತೊಳ್ಕೊಬೇಕು. ಅಂದರೆ ಶಾಂಪು ಸೋಪು ಏನೂ ಹಾಕಬಾರ್ದು. ನೋಡಿ ನನ್ನ ಕೈ ನೋಡಿ ಕಲರ್ ಹೆಂಗೆ ಚೇಂಜ್ ಆಯ್ತಾ ಬಂತಲ್ವ. ಇದು ಏನು ಗೊತ್ತಾ, ನೀವು ಈ ರೀತಿ ಮಾಡಿ ನಿಮಗೆ ಸ್ವಲ್ಪ ಅಂದರೆ ಬ್ರೌನ್ ಕಲರಲ್ಲಿ ಕಾಣ್ಬೋದು. ನಂತರ ನೀವು ಮತ್ತೊಂದು ವಾರ ಅಪ್ಲೈ ಮಾಡಿದಾಗ ಅದು ಇನ್ನೂ ಕಲರ್ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನೀವು ಕೇಳ್ಬೋದು ಕೆಂಪು ಕಲರ್ ಆಗಲ್ವಾ ಅಂತ. ತುಂಬ ಕೆಂಪು ಕಲರ್ ಆಗಲ್ಲ, ಯಾಕಂದರೆ ಮೊಸರು ಹಾಕಿದ್ದೀವಿ ಅಲ್ವಾ. ಹೇರು ಬ್ಲ್ಯಾಕ್ ಆಗಿ ಕಾಣುತ್ತೆ, ವೈಟ್ ಹೇರ್ ಅಂತೂ ಕಾಣಲ್ಲ. ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ಆಗಿದೆ. ಒಂದು ಮೆಹಂದಿ ಗಿಡವನ್ನು ನಾವು ಬೆಳೆಸ್ಕೊಬಿಟ್ರೆ ಆಯಿತು. ನಮಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನು ಹೇರ್ ಪ್ಯಾಕ್ ಆಗಿ ಮಾಡ್ಕೋಬೋದು. ಇದರಿಂದ ನಮ್ಮ ಹೇರು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಬ್ಲ್ಯಾಕ್ ಆಗುತ್ತೆ. ನಾನು ನೋಡಿ ಇದನ್ನು ಅಪ್ಲೈ ಮಾಡಿ ಒಂದು 2-3 ದಿನ ಆಗಿದೆ. 2-3 ದಿನದ ನಂತರ ನಾನು ಈಗ ವಿಡಿಯೋ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗುತ್ತೆ ಅಲ್ವಾ. ನಾನು ಇದೇ ರೀತಿ ರೆಮಿಡಿಯನ್ನು ಮಾಡಿ ಅಪ್ಲೈ ಮಾಡ್ಕೋತೀನಿ ಅಲ್ವಾ. ಅಂದರೆ ಹೀಗೆ ಯಾವುದಾದ್ರೂ ಹೇರ್ ಆಯಿಲು, ಹೇರ್ ಪ್ಯಾಕು ಈ ರೀತಿ ಮಾಡ್ತೀನಿ. ಹಾಗಾಗಿ ನನ್ನ ಹೇರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಯಾವುದೇ ರೀತಿಯ ನಾನು ಹೊರಗಡೆ ಪ್ರಾಡಕ್ಟನ್ನ ಯಾವತ್ತೂ ಯೂಸ್ ಮಾಡಲ್ಲ. ನಾನು ಇದನ್ನೇ ಮಾಡ್ಕೊಳ್ಳೋದು. ನಂಗೆ ಅರ್ಜೆಂಟಾಗಿ ನನ್ನ ಹೇರು ಬ್ಲ್ಯಾಕ್ ಆಗಬೇಕು ಅಂದ್ರೂ ಕೂಡ ನಾನು 1 ದಿನ 2 ದಿನ ಈ ಥರ ಮಾಡಿ ಹೋಮ್ ಮೇಡನ್ನು ಮಾಡಿಯೇ ಅಪ್ಲೈ ಮಾಡಿಕೊಂಡು ಬ್ಲ್ಯಾಕ್ ಮಾಡ್ಕೋತೀನಿ. ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತುಂಬ ಉದ್ದನೂ ಬೆಳೆಯುತ್ತೆ ನೋಡಿ. 1 ರೂಪಾಯಿನೂ ಖರ್ಚಿಲ್ಲ ಅಂತ ಹೇಳ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ತುಂಬ ಬೆನಿಫಿಟ್ಸನ್ನು ನೋಡ್ಬೋದು. ಮೆಹಂದಿ ಎಲೆ ಎಲ್ಲರಿಗೂ ಗೊತ್ತುಂಟು, ಎಲ್ಲರ ಮನೆಯಲ್ಲೂ ಇರುತ್ತೆ. ನಿಮಗೇನಾದರೂ ಮೆಹಂದಿ ಎಲೆ ಗಿಡವನ್ನು ನೀವು ತಂದು ಬೆಳೆಸ್ಕೋಬೋದು. ಒಂದು ಸಣ್ಣ ಟೊಂಗೆ ತಂದು ಗಿಡ ಮಾಡಿಕೊಂಡ್ರೆ ಆಯ್ತು, ಅದು ಬೆಳೆಯುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಯಿತಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ನನ್ನ ವಿಡಿಯೋ ಪೂರ್ತಿ ನೋಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.